ಫೈನಲಿ 10 ಚೀಟಿ ಕಂಪ್ಲೀಟ್ ಆಗಿದೆ. ಇವಾಗ 2 ಚೀಟಿ ಇದೆ. ಒಂದು ಚೀಟಿಲಿ 50 ಪಾಯಿಂಟ್ಸ್, ಇನ್ನೊಂದು ಚೀಟಿಲಿ 110 ಪಾಯಿಂಟ್ಸ್. ಇಲ್ಲೇ ಐತಲ್ಲ. ನಮ್ಮನೆಯ ಬಿಗ್ ಬಾಸ್ ಅಲ್ಲಿ ಇವತ್ತಿನ ವಿನ್ನರ್ ಬಂದ. ಓಕೆ, ನೆಕ್ಸ್ಟ್ ಇನ್ನೊಂದು. ಈ ಜಾಗ ಕರೆಂಟ್ ಹೋಯ್ತು. ನಂದೇ ಕರೆಂಟ್ ಐತೆ. ಕಸ ಕಸ ಇನ್ನೊಂದು ನಂದೇ ಹೇಳ್ಕೊಟ್ಟಿಲ್ಲ ಅವನು. ಏನೋ ಡೌಟ್ ನಂಗೇನೋ ಅಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಹಿಡಿತಾಳೆ ಅಂದ್ರೆ ಇಲ್ಲ, ಅಲ್ಲಿ ಎತ್ತದೆ ಅಲ್ಲಿ ಸಿಕ್ಕಿಲ್ಲ. ಇಲ್ಲಿ ಆಗಿಲ್ಲ ಅಂತ ಗೊತ್ತಾಯ್ತಲ್ವಾ, ಎತ್ತದೆ ಕರೆಂಟ್ ಹೋಯ್ತು ಅಂದ್ರೆ UPS ನೋಡಪ್ಪ. ಇನ್ನೊಂದು ಹೇಳ್ತೀನಿ, ರಾಂಗ್ ಆಗಿ ಹೇಳ್ದೆ. ಅಲ್ಲಿದ್ ನಂದೇ ಅಲ್ಲ, ರಾಂಗ್ ಆಗಿ ಹೇಳಿದ್ದೀನಿ. ಕರೆಂಟ್ ಹೋಯ್ತು ಅಂದ್ರೆ ಆಲ್ಮೋಸ್ಟ್ ನಾವು ಇದನ್ನ ಆಫ್ ಮಾಡಿದ್ರೆ ಪೂರ್ತಿ ಕರೆಂಟ್ ಹೋಗುತ್ತೆ ನಮ್ಮ ಮನೆ ಪೂರ್ತಿ. ಇನ್ನೇನು ಕರೆಂಟ್ ಹೋಯ್ತು ಅಂದ್ರೆ UPS. ನಾನು ಈ ಕಡೆ ಬಿದ್ದೀನಿ. ವಾಸ್ತು ನಾನು ಈ ಕಡೆಗೆ ಅಂತ ಹೇಳ್ತೀನಿ. ತುಂಬಾ ನೀಟಾಗಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ನೀಟಾಗಿ ಯೋಚನೆ ಮಾಡಬೇಕು. ಇದು ಇದ್ರೊಳಗೆ ದೇವರು ಹೋಗಪ್ಪ ದೇವ್ರ ಮನೆಗೆ. ಹಂಗಿಲ್ಲ. ಹಳೆಯ ದೇವರು. ಈ ಹಳೆ ದೇವ್ರು ಬೇರೆ ಹೇಳ್ತಾ ಇದೀಯಲ್ಲ ಸುದೀಪ. ಹಳೆಯ ದೇವರು. ಅದಕ್ಕೆ ಹೇಳೋದು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಇಬ್ರು. ಹಳೆಯ ದೇವರು ಅಣ್ಣ. ಹಿಮಾಲಯ ಪರ್ವತ ಹತ್ತದಲ್ಲಿ ನಮ್ಮನೆಯ ಹಳೆ ದೇವಾಲಯ. ಆಯ್ತು, ಹೋಲಿ ಬಿಡು. ಹಳೆ ದೇವಾಲಯ ಅದು. ಆಯ್ತು, ಹುಡುಕ್ಲಿ. ನಾನ್ ಸಿಕ್ಕಿ ನಾನು ಕೈ ಎತ್ಕೊತೀನಿ. ಇಲ್ಲೇನು ಇಲ್ಲ, ಸುಮ್ಮನೆ ಬಟ್ಟೆ ಎಲ್ಲ ಕದ್ರಬೇಡ. ಹೆಂಗಂತ ಹುಡುಕಕ್ಕೆ ಹೆಂಗ ಆಡ್ತಾರ ಮಗ. ಇಲ್ಲ ಇಲ್ಲ, ಅಲ್ಲಿ ಒಳಕ್ ಹೋಗ. ಆಯ್ತು ಬಿಡು, ಹೋಲಿ. ಈ ಕಡೆಗೆ ಬಾ, ನಿಂದಾದ್ಮೇಲೆ. ಥೂ, ನಮ್ಮನೆ ನಾನು ನಿಜ ಬೈತೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಆಯ್ತಾ? ಅಲ್ಲಿ ಇಲ್ಲ ಬಿಡಲಿ. ಸುದಿ ಹೆಂಗಂತ ನೋಡಿ, ಇಲ್ಲ ಬಿಡಲಿ ಅಂತ. ಅಲ್ಲಿ ಬಂದ್ಬಿಡಿ ಆಂಟಿ. ಇಲ್ಲ ಅಂದ್ರೆ ನೋಡೋ ಹಿಂಗೆಲ್ಲ ಬಿದ್ದೈತಿ. ಓಡೋ ನಂಗೆ ಆಗಲ್ಲ. ಆದ್ರೂ ಎತ್ಕೋ ಬಾ. ಅಟ್ಟೋದು ಈಗ ಆಟ ಆಡೋದು ಮುಖ್ಯನಾ, ನಿನಗೆ ಬಟ್ಟೆ ಮುಖ್ಯನಾ? ಇಲ್ಲ, ಇದ್ರ ಸೋತ್ರು ನಡಿ ಸೆಕೆ. ಬನ್ನಿ ಆಂಟಿ, ನೀವು ಬನ್ನಿ ಇಲ್ಲಿ. ಆಗಿಲ್ಲ ಅಂದ್ರೆ ಜಾಗ ಬಿಡಿ, ಹುಡುಕ್ರಿ ಅಷ್ಟೇ. ಬಾರ, 2 ನಿಮಿಷ ಮತ್ತೆ ನಾನು ಬರ್ತೀನಿ ಕಡೆಗೆ. ಆಗಿಲ್ಲ ಅಂದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ಏನೇ ಆದ್ರೂ ನೀನೇ ಜವಾಬ್ದಾರಿ. ಯಾಕೆ ಅಳ್ತೀಗೊಳೋ ಅಂತ. ಹಳೆ ದೇವಾಲಯ ಮೇಲೆ ಹತ್ತು, ಮೇಲೆ ಮೇಲೆ ಇರ್ಬೇಕು. ನೀವು ಹತ್ಬೇಕಿತ್ತು ತಾನೆ ಆಂಟಿ. ಹತ್ತಿದೆ ಕಣ. ಹೈಟ್ ಸಾಲಲ್ಲ ನನಗೆ. ಅಲ್ಲೇ ನನಗಂತೂ ಅಲ್ಲೇ ಇರೋದು. ಎಲ್ಲಿ ಹೇಳು? ನಮ್ಗೇನ್ ಕೊಡಿಸ್ತೀರಾ ಸರಿ ಹೇಳಿ? ಒಂದು ಟೀ ಶರ್ಟ್. ಆಂಟಿ ಬೈತಾರ ಆಂಟಿ. ಆಂಟಿ ನಿಮ್ ಬ್ಲಾಕ್ ಆಂಟಿ. ಅಲ್ಲೆಲ್ಲ ಕದ್ರು 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 ಅಂದ್ರೆ ಹಿಂಗ ಅಲ್ಲಾಡ್ಸು ಅಂತ. ಇಲ್ಲ ಬಾ ಅಲ್ಲಿ. ಖತಮ್, ಬಾಯ್ ಬಾಯ್, ಟಾಟಾ. ಎಲ್ಲ ಇಟ್ಟಿದಾರ ಬರಾಪತಿ. ಇನ್ನೊಂದು ಕುಳು ಕೊಟ್ಬಿಡೋಣ. ಹಾ,
ಈ ಕಡೆಗೆ ಬನ್ನಿ, ಕಿತ್ತಾಕ್ಬಿಡ್ತೀವಲ್ಲ. ಈ ಕಡೆಗೆ ಬನ್ನಿ. ಹಾಕಿದ್ರು ಮಾತ್ರ ನೀವಿಬ್ರು ಸಿಕ್ಕಾಪಟ್ಟೆ ದಡ್ರು. ಇನ್ನೊಂದ್ಸಲ ಇನ್ನೊಂದ್ಸಲ ಅಲ್ಲಿಗೆ ಹೋಯ್ತೀನಿ ತಡಿ. ಹೆಂಗಂದ್ರೆ ಇಷ್ಟೇ ಇಂಚು ಗ್ಯಾಪ್ ಅಲ್ಲಿ ಹೋಗಿದ್ದೀರಾ. ಫಸ್ಟ್ ಇವಾಗ ಅಮ್ಮಂಗ್ ಒಂದ್ ನಿಮಿಷ ನಿನ್ ಟೈಮ್ ನಾನು ಕ್ಯಾಪ್ಚರ್ ಮಾಡ್ತೀನಿ. ಅಮ್ಮಂಗ್ ಒಂದ್ ನಿಮಿಷ ಟೈಮ್ ಕೊಡ್ತೀನಿ, ಹುಡ್ಕಾಗಿಲ್ಲ ಆಮೇಲೆ ಅಪ್ಪಂಗ್ ಬಿಡ್ಬೇಕು. ಎಲ್ಲಿ? ಅದೇ ಹಳೆ ದೇವಾಲಯ. ಹಳೆ ದೇವಾಲಯದಲ್ಲೇ ಒಂದ್ ನಿಮಿಷ. ಎರಡ್ ಚೀಟಿ ಇಟ್ಕೊಳ. ಸ್ಟಾರ್ಟ್. ಈ ದೇವಾಲಯ ಅಂದ್ರೆ ದೇವಾಲಯ ಮಾತ್ರನಾ? ಇಲ್ಲ ಬೇರೆ ಕಡೆ ಕೆಳಗೆ ಮೇಲೆ ಎಲ್ಲ ಏನಿಲ್ಲ? ಈಗ ನಾನು ಹುಡ್ತಾಳೆ ಎಲ್ಲ ತಡಿ. ಹುಡ್ಕಲ್ಲ ಟೈಮ್ ಬಿಡು, ಸಿಗೋದು ಅಷ್ಟೇ ಹುಡುಕ್ಬೇಕು ನೀವು. ನೀನ್ ಎಲ್ಲ ಸುದಿ ಸೀರೆ ಒಳಗೆಲ್ಲ ಹಾಕ್ಬಾರ್ದು ಸುದೀಪ. ಇಲ್ಲೇ ಐತಲ್ಲ, 10 ಸರಿ ನೋಡಿದ್ಯಲ್ಲ ಎಲ್ಲಿ? ಅಲ್ಲೇ ಮೇಲೆ ಐತಾ? ಮೇಲೆ ಐತಲ್ಲ ಇದು. ಮೇಲೆ ಐತಾ? ಕೈ ಹಾಕ್ತೆ ಗೊತ್ತಾ? ಕುಡಿಲಿ, ಬೈಲ್ ಎಲ್ಲಿ ಇಲ್ಲೇ 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 ಇದ್ರು, ಇಲ್ಲೇ ಇದೇ ಜಾಗದಲ್ಲಿ ಇಟ್ಟಿರೋದನ್ನ ಹುಡುಕ್ತಾ ಅದ ಒಂದೊಂದು ಎತ್ತಿದ್ನಲ್ಲ ಬಿಡಿ ಮುಗಿಸಿದ್ರಿ. ನೋಡಿ, ಆ ಮೇಲೆ ನಿಂತಿತ್ತು. ಇದೇ ಜಾಗದಲ್ಲಿ ಕೆಳಗಡೆ ಇಲ್ಲೇ ಅಲ್ಲೇ ಇತ್ತು. ಹಿಂಗ್ ಹೋಯ್ತೆ 15. ಓಕೆ, ನೆಕ್ಸ್ಟ್. ಈ ಜಾಗ ಧೂಳಿಂದ ತಡೆಯೋದು, ಸೂರ್ಯನಿಂದ ತಡೆಯೋದು. ಬನ್ನಿ ಕರೆಂಟ್ ಬಂತು, ಎಲ್ಲಿ ಬನ್ನೀರು. ಎಲ್ಲಿತ್ತು? ಇಲ್ಲೇ ಫ್ಲಾಗ್ ಅಲ್ಲಿ ಆಗ್ತಾ ಅಮ್ಮ. ಆಯ್ತು ಬಾ. ಅಳ್ಸ ನಾನಾ? ಪೇಪರ್ ನೋಡಿದೆ. ಪಾಪಂದು ನನಗ್ ಬೇಕಾಗಿತ್ತು. ಹಂಗಾಗಲ್ಲ. ಮತ್ತಂಗಿರ್ಬೇಕು. ಕಿತ್ಕೊಂಡ್ರೆ ನಾನೇ ಗೆದ್ದಂಗೆ. ನಾನು ಹೇಳ್ತೀನಿ. ಇಲ್ಲಿದು ನಂದೆ. ಇವಾಗ ನಿನ್ನ ಹತ್ರ ಎಷ್ಟು ಚೀಟಿ ಇದೆ ಪಾಪ? ಇವಾಗ ಗೈಸ್ ಫೈನಲಿ 10 ಚೀಟಿ ಕಂಪ್ಲೀಟ್ ಆಗಿದೆ. ಎಷ್ಟು ಚೀಟಿ ಇದೆ? 7 ನನ್ನ ಹತ್ರ. 7. ಮಮ್ಮಿ ಹತ್ರ 3 ಇದೆ. ಇವಾಗ 2 ಚೀಟಿ ಇದೆ. ಒಂದು ಚೀಟಿಲಿ 50 ಪಾಯಿಂಟ್ಸ್. ನಾನು ಗೆದ್ದಿದ್ದೆಲ್ಲ ವೇಸ್ಟ್. ಇನ್ನೊಂದು ಚೀಟಿಲಿ 110 ಪಾಯಿಂಟ್ಸ್. ಓಕೆನಾ? 50 ಬಂದ್ರು ಲಕ್ಕು ಇವಾಗ ಡಿಸೈಡ್ ಆಗುತ್ತೆ ಯಾರು ವಿನ್ನರ್ ಆಗ್ತೀರಾ ಅನ್ಬಿಟ್ಟು. ಓಕೆನಾ? ಅಪ್ಪ ಓಡಾಡ್ಬಿಡ್ತೈತೆ. ಗೈಸ್ ಇವಾಗ ಮೊದಲನೇ 50 ಪಾಯಿಂಟ್ಸ್ ಚೀಟಿನ ಅವರಿಗೆ ಲೈಕ್ ಅದು ಒಂಥರ ಹಿಂಟ್ ಆಗಲಿ ಹೇಳೋಣ. ಓಕೆನಾ? ದನ್ ಗಲೀಜಾಯ್ತು ಅಂತ ಯೋಚನೆ ಮಾಡಿ ಮಾಡ್ಬೇಕು. ಓಕೆನಾ? ಇವೆರಡು ಪೇಪರು ತುಂಬಾ ಇಂಪಾರ್ಟೆಂಟು. ಅದರಲ್ಲಿ ಮೊದಲನೇ ಪೇಪರ್ನ ಇದ್ರ ಮೇಲೆ ಎಷ್ಟು ಈಸಿ ಅಂದರೆ ಇಬ್ರು ಫ್ಯಾನ್ ಆನ್ ಮಾಡಿದ್ರೆ ಕೆಳಗಡೆ ಬೀಳುತ್ತೆ. ಹೋಪ್ ಫಾರ್ ಬೆಸ್ಟ್. ಯಾರಿಗೆ ಸಿಗ್ಬೋದು ಇದು ಅಂತ. ಇವಾಗ 50 ಪಾಯಿಂಟ್ಸ್ ಲಕ್ ಮೇಲೆ ಡಿಪೆಂಡು. ನಿಮ್ಗೆ ಕ್ಲೂ ಬಂದ್ಬಿಟ್ಟು ಆಕಾಶ. ಈಗ ನಾನ್ ಮೇಕ್ ಹತ್ತದೆ. ಆಕಾಶ ಒಂದೇ ನಮ್ಮ ಇರೋದು. ಅಲ್ಲ ನಮ್ಮ ಅಮ್ಮ ನೋಡು, ನಮ್ಮ ಅಪ್ಪ ಹೋಯ್ತು ಅಂದ್ರೆ ಅಲ್ಲೇ ನಿಂತ್ಕೊಂಡ್ಬಿಡೋದು. ಆಕಾಶ ಅಲ್ಲಿ ಕುಳ್ಳಿ ನಾನು. ಯಾವ ಆಕಾಶನೂ ಎಟ್ಟಿಸಲ್ಲ. ಅಲ್ಲಿ ಮುಖ ತೋರಿಸಿ, ಮಮ್ಮಿ ಮುಖ ತೋರಿಸಿ. ತೋರ್ಸ ಅಲ್ಲ ಎಂತದಲ್ಲ ನಾನು ಹೊತ್ತಾಗೈತದ ಅಲ್ಲಿಗೆ. ಫ್ಯಾನ್ ಆನ್ ಮಾಡಿದ್ರೆ ಮುಗ್ದೋಯ್ತಲ್ಲಮ್ಮ. ಇಲ್ಲಾಂದ್ರೆ ಫ್ಯಾನ್ ಅನ್ಬಿಟ್ಟಿದ್ರೆ ನಾವೇ ಎತ್ ಕೊಡ್ತಾ ಇದ್ರಿ, ಒಂದ್ ಪಕ್ಷ ನಾವೇ ಹುಡುಕ್ತೀವಿ. ನಾನು ಅದಕ್ಕೆ ಮೇಕ್ ನೋಡಿದ್ನಲ್ಲ. ಸಮಾಧಾನ. ಇದು ರಾಂಗ್. ಎಲ್ಲ ನಿಮ್ಮ ಅಪ್ಪಗೆ ಎಟ್ಟಿಸುವಂತ ಜಾಗದಲ್ಲಿ ಇಷ್ಟೆಲ್ಲ ಆಡಿದ ಆಟನೇ ಅಲ್ಲ. ಸ್ಟೋರಿ ಕುಡ್ಕ್ರಿ, ಅದೊಂದು ನಿಮ್ದೇ ಆಟ. ಅಯ್ಯೋ ಬರೀ 50 ಇದು. ಇವಾಗ ಗೈಸ್ ತುಂಬಾ ಈ ಕಡೆ ಬನ್ನಿ. ಲಾಸ್ಟಿಗೆ ಆಂಟಿಗೆ ಎದ್ಬಿಟ್ರೆ ಮಾಡೋದು. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇದು ಮೈನ್ ಇಂಪಾರ್ಟೆಂಟ್. ತುಂಬಾ ಇಂಟೆನ್ಸ್ ಮ್ಯಾಚ್. ನಾನು ಯೋಚನೆ ಮಾಡಿದೆ ಹಿಂಗ್ ಮಾಡಿರೋದು. ಇವಾಗ ಫೈನಲ್ ಚೀಟಿ 110 ಪಾಯಿಂಟ್ಸ್ ಗೆ. ಓಕೆನಾ? ನಮ್ಮ ಅಪ್ಪನ ಹತ್ರ ಇವಾಗ 50 + 35 85 ಪಾಯಿಂಟ್ಸ್ ಐತೆ. ನಮ್ಮ ಅಮ್ಮನ ಹತ್ರ 15 ಐತೆ. ಇನ್ ಕೇಸ್ ನಮ್ಮ ಅಮ್ಮ ಏನಾದ್ರು ಈ ಚೀಟಿ ಹುಡುಕ್ಬಿಟ್ರು, ನಮ್ಮ ಅಪ್ಪ ಕಷ್ಟಪಟ್ಟಿರೋದೆಲ್ಲ ನೀರ್ ಪಾಲ್ ಆಗ್ಬಿಡುತ್ತೆ. ಹಿಂಗ್ ಮಾಡ್ಬಾರ್ದು. ಅಂಕಲ್ ಆ ಕ್ಯಾಮ್ರಾ ನೋಡ್ರಿ ಅಂಕಲ್. ಹಿಂಗ್ ಮಾಡ್ಬಾರ್ದೈತಿ.
ನೋ ಚಾನ್ಸ್ ತಳಂಗಾರಿದು ಅಂತ ನನಗೆ ಇವೆಲ್ಲ ಬೇಡ, ಇವೆಲ್ಲ ಬೇಡ, ನಂಗೆ ಅದೊಂದು ಸಿಕ್ಕಿ ಸಾಕು. ತಲೆ ಓಡಿಸಿ ಮಾಡ್ಬೇಕು, ತಲೆ ಆಯ್ತು, ಇರ್ಲಿ ಈಗ ಕೊಡಲ್ಲ. ಈಗ ಎಕ್ಸ್ಟ್ರಾರ್ಡಿನರಿ ಇದೊಂಥರ ಸಿಕ್ಕಾಪಟ್ಟೆ ನೀನ್ ಆಕಾಶ ಅಂದ್ರೆ ಎಲ್ಲ ನೋಡಿ ನಿಮ್ಮ ಅಪ್ಪ ಇವಾಗ ಸಿಕ್ಕಾಪಟ್ಟೆ ಹಾರ್ಡ್ ಲೆವೆಲ್. ಅದ್ರಲ್ಲಿ ಒಂದು ಹೋಗ್ತಾ ಒಂದ್ ಕೆಲವೊಂದು 3 ಹಿಂಟ್ಸ್ ಕೊಡ್ತೀನಿ. ಓಕೆನಾ? ಫೈನಲ್ ಚೀಟಿ, ಫೈನಲ್ಗೆ ಶುರು ಮಾಡೋಣ. ಬಿಗ್ ಬಾಸ್ ತರ ಲೈಟ್ ಆಫ್ ಮಾಡೋಣ ಗೈಸ್ ಇವಾಗ. ಓಕೆ, ನಿಂತ್ಕೊಳ್ಳಿ, ಈ ಕಡೆ ನೋಡಿ. ವಾಸ್ತು ಸರಿ ಇಲ್ಲ, ಈ ಕಡೆ ಹೋಯ್ತು. ಫೈನಲ್ ಚೀಟಿ ತುಂಬಾ ಇಂಪಾರ್ಟೆಂಟ್ ಒನ್. ಈ ಲಾಸ್ಟ್ ಒನ್ ಕಂಡಿಡಿತಾರ ಇಲ್ವಾ ನೋಡೋಣ. ಫೈನಲ್ ಚೀಟಿ ಈ ಒಂದು ಹಾಲಲ್ಲೇ ಇದೆ. ಫಸ್ಟ್ ಈ ಒಂದು ಹಾಲಲ್ಲೇ ಇದೆ, ಹುಡುಕ್ಬೇಕು. ಆಮೇಲೆ ಹೋಗ್ತಾ ಇಂಟ್ ಕೊಡ್ತೀನಿ. ಆಯ್ತು, ಹಾಲಲ್ಲಿ ಇದೆ. ಅಂದ್ರೆ ಇನ್ನೊಂದು ಎಂತಂದ್ರೆ ತುಂಬಾ ಚಿಕ್ಕ ಪ್ಲೇಸ್. ಓಕೆ ತುಂಬಾ ಚಿಕ್ಕ ಪ್ಲೇಸ್. ಯೂಸಿಂಗ್ ಹೇಳಲ್ಲ ಯೂಸಿಂಗ್ ಆಮೇಲೆ ಚೀಟಿನೇ ಸೇಮ್ ಚೀಟಿ. ತುಂಬಾ ಚಿಕ್ಕ ಪ್ಲೇಸ್. ಚಿಕ್ಕದಂದ್ರೆ ಚಿಕ್ಕದು. ನೀವು ಅದು ಹುಡುಕಿಲ್ಲ ಅಂದ್ರೆ ಇಬ್ರು ಸತ್ತಂಗೆ. ಹೌದಾ? ಓ, ನಮ್ಮ ಮನೆ ಎಲ್ಲ ಕದ್ರ ಹಾಕುತ್ತೆ. ಅಲ್ಲೇ ವಾಪಸ್ ನೀವು ನನ್ನ ತುಂಬಾ ಚಿಕ್ಕ place. ನಾನು ಹೇಳ್ಕೊಟ್ಟೆ ಅಂತ ಇದ್ದಾನೆ. ಅಯ್ಯೋ, ಅದು ಬರ್ತಾನೆ ಇಲ್ಲ. ಓಪನ್ ಇಲ್ಲ. ಓಪನ್ ಐತೆ, ನಿನಗೆ ಗೊತ್ತಿಲ್ಲ. ಇಂತ ಓಡಿಸ್ತೇವೆ ನಾನು. ಏನೋ ವ್ಯವಸ್ಥೆ ಮಾಡ್ತಾ ಇದ್ಯಾ ಆಂಟಿ? ಹೇಳಿ ದಡ. ನೋಡ್ಬಾ, ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟ್ ಇದೆ ಅಷ್ಟೇ. ಈ ಕೈಯೆಲ್ಲ ಹಾಕ್ಬಿಡ್ತೀಯಾ ಅಲ್ಲಿ? ಈಗ ನೋಡು. ಆಯ್ತಿತ್ತು. ಅಂತ ಅದೇನಿಗೆ ಹೇಳ್ತಾನ ಪ್ರಾಡಕ್ಟ್ ಹಿಂದಗಡೆ ಹೊರಗಡೆ ಜಸ್ಟ್ ಮಿಸ್ ಅಲ್ಲಿ ಹೋಗ್ತಾ ಇದಾರೆ ಇಬ್ರು. ಏನು ಹಿಂಗೆ ಹೇಳ್ತವೆ? ಜಸ್ಟ್ ಮಿಸ್ ಅಲ್ಲಿ ಹೋಗ್ತಾ ಇದಾರೆ. ನಾನು ಹುಡುಕಿದ ಜಾಗ ನಿಂತು ಬರ್ಬೇಡ. ಅದ್ರ ಒಳಗಡೆನೂ ಆಗಿರ್ಬೋದು. ಹೇಳಿರಿ ಅಂಕಲ್. ಬೇಡ ಸುಮ್ಮನೆ. ಓ, ಇವೆಲ್ಲ ಯಾರು ಜೋಡಿಸ್ತಾರೆ ಸುದೀಪ? ಆದ್ರೂ ಇಬ್ರು ಜಸ್ಟ್ ಮಿಸ್ ಅಲ್ಲಿ ಹೋಗ್ತಿದ್ದಾರೆ. ಅಯ್ಯೋ, ಅಮ್ಮ ಅಂತೂ 7 ಜಲ್ ಪಾಸ್ ಆಯ್ತಾರೆ. ಹಿಂಗೆ ಹೇಳ್ತಿದ್ದಿಲ್ಲ ಸುದ್ದಿ. ಹೋಗತ್ತೆ ಈಗ ನಿನಗೈತ್, ಜೋಡ್ಸಿಲ್ಲ ಅಂದ್ರೆ ಐತಪ್ಪ. ಅಮ್ಮಮ್ಮ ಅಂತೂ ಯೋ 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 ಯೋ. ನಮ್ಮಮ್ಮ ಅಂತೂ ಎತ್ತಿ ಸೈಡ್ ಇಡ್ತವ್ರೆ. ಹೊರಗಡೆ ಆಗಿರ್ಬೋದು. ಇದೆಲ್ಲ ಯಾರು ಬನ್ನಿ ಬನ್ನಿ, ಈ ಕಡೆಗೆ ಬನ್ನಿ, ಇನ್ನೊಂದು ಕೊಟ್ಬಿಡ್ತೀನಿ ಬನ್ನಿ. ಇನ್ನು ಯಾರು ಟಕ್ಕಂತ ಇನ್ನೊಂದು ಕೊಟ್ಬಿಡ್ತೀನಿ ಬನ್ನಿ. ಇದೆಲ್ಲ ಯಾರು ಕಿತ್ತಾಕಿರೋದು? ನೀನೇ? ಕೈ ಬಾ 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 ಬಾ. ಶೆಕೆ ಐತಿ. ಅದೇನು ಅದು ಬೀಳ್ದಲ್ಲಿ? ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹೇಳಪ್ಪ. ನನ್ನ ಚೀಟಿ ಇಲ್ಲೇ ಬಿದ್ದಾವೆ. ನಾನು ಗಡಿಯಾರ ಎತ್ತಿ ಎತ್ತಿ ಇಟ್ಟು. ಪ್ಲೇ ದ ಮ್ಯೂಸಿಕ್. ಬರ ಬರ. ಎತ್ಕೊಂಡ್ಬಿಟ್ರು ಒಟ್ಟಲ್ಲಿ.
ಕ್ಲೂ ಅನ್ಬಿಟ್ಟು ಇದು ನಿಜವಾದ ಗೆಲುವು ನಂದು. ನಿಜವಾದ ಗೆಲುವು ಚಿರಂತ ನಿಜವಾದ ಗೆಲುವು ಇದು. ಚಿರಂತ ಅದ್ ಎಷ್ಟ್ ಸರಿ ಎತ್ತಿಳುತ್ತೆ ಗೊತ್ತಾ ಚಿರಂತ. ಅಯ್ಯೋ ನೋಡು ಎಲ್ಲಿಕ್ಕಿದಾರ ನನ್ನ ಮಕ್ಕಳು ನೀವು. ಸುದಿ ಒಂದ್ ಪ್ರಾಡಕ್ಟ್ ಅದು, ಗಡಿಯಾರ ಅದು. ಗಡಿಯಾರ ಅಂದ್ರೆ ಮುಗಿದ ಕತೆ. ಅಪ್ಪ ವಿನ್ನರ್. ವರ್ಲ್ಡ್ ಕಪ್ ನಂದೇ. ವರ್ಲ್ಡ್ ಕಪ್ ಉಲ್ಟಾಡ್ಕೊಂಡಿದ. ಓಕೆ ಹೆಂಗೆತ್ತದೆ ಅದನ್ನ? ಐ ಅದ್ ಹೆಂಗ್ ಎತ್ಕೊಂಡೆ? ಇಲ್ಲ ನೋಡು ತೆಗ್ದೆ, ನಂಗೆ ತೆಗೆದ್ಮೇಲೆ ಗೊತ್ತಾಯ್ತು ಇಲ್ಲೊಂದು ಸೆಲ್ ಹಾಕೋದಿರುತ್ತೆ ಅಂತ, ನೋಡ್ಬಿಡೋಣ ಅಂತ ಹಿಂಗೆ ತೆಗ್ದೆ. ಅಯ್ಯೋ ಒಂದೇ ಒಂದ್ ಚಾನ್ಸ್ ಅಲೋ ಪರವಾಗಿಲ್ಲ, ಎಷ್ಟು ಬೇಕು ಕೇಳ. ಪರವಾಗಿಲ್ಲ. ನೆನ್ನೆ ನಾನು ಎಷ್ಟ 10,000 ಕೇಳಿದೆ. ಎಷ್ಟದು ನಿಮ್ಮ ಮಾವೊಂದು ಒಂದು ತಳ, ಆಮೇಲೆ ಇನ್ನೊಂದು ಎರಡು ಕೊಡ್ತೀನಿ. ಕೊಡ್ತೀನಿ ಒಂದು ತಳಪ್ಪ ಒಂದು, ಮತ್ತೆ ಇನ್ನೊಂದು ಕೊಡ್ಲಾ? ತಗೋ ಎರಡು. ನನ್ನ ಕಡೆಯಿಂದ ಒಂದು ಬೋನಸ್ ಒಂದು, ಎರಡು ಎಕ್ಸ್ಟ್ರಾ ತಗೊಂಬಿಡು. ಓಕೆನಾ? ಇದೊಂದೇ ಸಾಕು ನನಗೀಗ. ಏನ ಚಿರಂತ ನಂದು ಕೊಟ್ಟಿಲ್ಲ, ನಾನು ಕೊಟ್ಟಿಲ್ಲ ಅಂದಿಲ್ಲ. ಅದೆಲ್ಲ ಎತ್ತಿ ಕೋಶಲ್ ಐತೆ. ರೋಸ್ಟ್ ಮಾಡ್ತಾರೆ ಈಗ ಕರೆಕ್ಟ್ ತಾನೆ. ಈಗ ಅದು ಮಾತೇ ಇಲ್ಲ ಇದ್ರಲ್ಲಿ. ಯಾವ್ದು ನಾನು ಗೆದ್ದೆ ನಾನು ಹುಡುಕ್ತಿದ್ದೆ ಅಂತ ಹೇಳಂಗಿಲ್ಲ. ತಗೋ ನೀ ಎರಡು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಇಟ್ಕೊಂಡ್ಬಿಡು, ಮಜಾ ಮಾಡು. ಈ ಎರಡು ನಂದೇ ಅದು. ಇದ್ರ ಇನ್ನು ನಾನು ಇಷ್ಟೇ. ನೆಕ್ಸ್ಟ್ ಲೆವೆಲ್ ಸೂಪರ್. ಅಂಕಲ್ ನೀವು ಅಷ್ಟು ಕೊಟ್ಬಿಟ್ಟು 100 ರೂಪಾಯಿ ಒಂದು ಇಟ್ಕೊಂಡ್ರು ನೀವು. ನಮ್ಮನೆಯ ಬಿಗ್ ಬಾಸ್ ಅಲ್ಲಿ ಇವತ್ತಿನ ವಿನ್ನರ್ ಬಂದು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಆದ್ರೂ ಗೈಸ್ ನಮ್ಮಮ್ಮ ತುಂಬಾ ಪ್ರಯತ್ನ ಪಟ್ರು, ಓಡಾಡಿದ್ರು, ಅಲ್ಲಿ ಇಲ್ಲಿ ಓಡಾಡಿದ್ರು, ಸಿಕ್ಕಾಪಟ್ಟೆ ಓಡಾಡಿದ್ರು. ಚಿರಂತ ಈ ತರ ಐತೆ ಅಂತ ಗೊತ್ತಾಯ್ತು, ಒದ್ದಾಡ್ತಿರ್ಲಿಲ್ಲ. ಲಾಸ್ಟ್ ಒಂದು ಕುಡ್ಕೋಣ ಸುಮ್ಮನೆ ಇದ್ದೆ ನಾನು. ಇದನ್ನ ಫಸ್ಟ್ ಹೇಳ್ಬಿಟ್ಟಿದ್ರೆ ಇಂಟ್ರೆಸ್ಟಿಂಗ್ ಬರ್ತಾ ಇರ್ಲಿಲ್ಲ. ಹೌದೌದು ಕರೆಕ್ಟ್. ಆದ್ರೆ ಹುಡುಕೋದು ಸಕ್ಕದಾಗಿತ್ತು ಗೈಸ್. ಟ್ರೆಜರ್ ಅಂಟು ನೆಕ್ಸ್ಟ್ ಲೆವೆಲ್. ಈ ರೀತಿ ಸಕ್ಕದ ಹೋಗುತ್ತಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಟ್ರೆಜರ್ ಅಂಟ್ ನಾನು ಯೂಟ್ಯೂಬ್ ಜರ್ನಿ ನಾನು ಮಾಡಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಹೆಂಗಿತ್ತಪ್ಪ ಟ್ರೆಜರ್ ಅಂಟ್? ಸೂಪರ್ ಆಗಿತ್ತು. ಟೆನ್ಷನ್ ಮ್ಯಾಚ್. ಎಲ್ಲಿ ಮ್ಯಾಚ್ ಅಂದ್ರೆ 10 ಸರಿ ಆ ಗಡಿಯಾರ ಎತ್ತದು ಇಡೋದು ಅದ್ರ ಗೊತ್ತೇ ಇಲ್ಲ ನನ್ಗೆ. ಓಪನ್ ಆದ್ರೆ ಹಿಂದಗಡೆ ಇರುತ್ತೆ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿತ್ತಲ್ಲ. ಶೆಲ್ ಹಾಕಂದ್ ನಾವ್ ತಾನೆ ಸೌಂಡ್ ಮಾಡಿ ಗೊತ್ತೈತೆ ಸೌಂಡ್ ಯಾವ್ದು. ಓದ್ ವ್ಲಾಗ್ ಅಲ್ಲಿ ನಮ್ಮಮ್ಮ, ಈ ವ್ಲಾಗ್ ಅಲ್ಲಿ ನಮ್ಮಪ್ಪ. ಅದು ಅಂದ್ರೆ ಜಿಪ್ಪು ಜಿಪ್ಪು ಜಿಪ್ಪು. ಈಗ ಹುಡುಕು ಇವು ಲಾಗ್ ಅಂದ್ರೆ ಇದು. ಕ್ರೇಜಿ ಗೈಸ್, ಸಾಕಾದಾಗ ಆಡಿದ್ರು. ಅಮ್ಮ ನೀ ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನನ್ಗೆ ಸ್ವಲ್ಪ ನನ್ಗೆ ಏನ್ ಅನ್ನಿಸ್ತಿತ್ತು ಅಂದ್ರೆ ಅಯ್ಯೋ ಎಲ್ಲಿ ಏನ್ಲ ಕದ್ರ ಬಿಟ್ರೆ ಎಲ್ಲ ಉಂಟೈತೇವೆ ಅನ್ನೋದೊಂದು ಭಯ ಇತ್ತು. ಅಷ್ಟು ಬಿಟ್ರೆ ಅರ್ಧಕ್ಕರ್ಧ ನೀನ್ ಏನ್ ಮಾಡ್ತಿದ್ದೆ ಅಂದ್ರೆ ಅಪ್ಪ ಎಲ್ಲೋ ಗೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ ನೀನು ಅಲ್ವಾ, ಆಮೇಲೆ ಹೊಡೈತಿದ್ದೆ. ಆಕಾಶ ಅಂದ್ ಬಿಟ್ರೆ ನನ್ಗೆ ಏನಾರು ಆಕಾಶ ಅಂದಿದ ತಕ್ಷಣ ತಲೆ ಓಡಿಸ್ಬಿಟ್ಟು ಫ್ಯಾನ್ ಆನ್ ಮಾಡ್ಬೇಕಿತ್ತು. ನಾ ಅಪ್ಪ ಹತ್ತಕ್ಕಿಂತ ಮುಂಚೆ ಫ್ಯಾನ್ ಆನ್ ಮಾಡ್ಬಿಟ್ಟಿದ್ರೆ ಫೈನಲ್ ಇದೆ ಸುದ್ದಿ ಎತ್ತು ಅಂದ್ಬಿಟ್ಟು ನಾವ್ ಎತ್ಕೊಡ್ತಾ ಇದ್ರೆ ಮುಗಂಟಿ ಕೆಲಸ ಇಸ್ಕೊಳಕ್ ಆಗ್ತಿಲ್ಲ. ಸೇಮ್ ಚಿರಂತ ನೀನೇ ಕಣ. ನಿಜ ಹೇಳು ಚಿರಂತ, ಆಯ್ತದಾ? ಸಗದಾಗಿತ್ತು ಸರ್. ಫೈನಲಿ ಟ್ರೆಜರ್ ಅಂಟು ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೊ ಪ್ರೈಸ್ ಹೇಳ್ದಂಗೆ ಅಪ್ಪಂಗೆ 1 minute ಅಲ್ಲಿ ಏನ್ ಪಿಕ್ ಮಾಡ್ತಾರ ಅದು ಅವ್ರದೇ ಆಗಿರುತ್ತೆ. ನಮ್ಮ ಅಮ್ಮಂಗೆ ತಡಿಯಕ್ ಆಯ್ತಿಲ್ಲ. ಅಯ್ಯೋ ಗೈಸ್ ಸೂಪರ್ ಕ್ರೇಜಿ. ಫೈನಲಿ ಈ ಒಂದು ವಿಡಿಯೋನ ಎಂಡ್ ಮಾಡೋ ಸಮಯ. ಎಲ್ಲರೂ ಫುಲ್ಲು ಟಯರ್ಡ್ ಆಗ್ಬಿಟ್ರು, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ರವ್ರೆ. ನಾನು ಲಾಸ್ಟ್ ವರ್ಗು ಫ್ಯಾನ್ ಆನ್ ಮಾಡಬಾರ್ದು ಅಂತ ನಿಂತೆ, ಯಾಕಂದ್ರೆ ಅಲ್ಲಿ ಫ್ಯಾನ್ ಇಟ್ಬಿಟ್ಟಿದ್ದೆ ನಾನು ಆಗ್ಲೇ, ಅದಕ್ಕೋಸ್ಕರ ಫ್ಯಾನ್ ಆನ್ ಮಾಡಬಾರ್ದು ಅಂತಿದ್ದೆ. ಓಕೆ, ಒಟ್ಟಿನಲ್ಲಿ ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ ಆಟ ಅನ್ಕೊಳ್ಳಿ. ಈ ಒಂದು ಟ್ರೆಜರ್ ಅಂಟ್ ಆಟ ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಸೊ ಫೈನಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಬಾಯ್ ಹೇಳ್ರಿ. ಬಾಯ್. ಇಬ್ರು ಹೆಂಗ್ ಆಡಿದ್ರು, ಹೆಂಗಿತ್ತು ಆಟ ಅಂತ ಕಾಮೆಂಟ್ ಹಾಕ್ಬಿಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬಾಯ್.